ಹಾಯ್ ಹಲೋ ನನ್ನ ಯೂಟ್ಯೂಬ್ ಜನತೆಗೆ ನಮಸ್ಕಾರಗಳು. ರೇವತಿ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತು ಏನೇನಾಯಿತು ಚಿಕ್ಕದಾಗಿ ಹೇಳ್ತೀನಿ. ನಮಗೆ ಒಂದು ಹೊಸ ಮನೆ ಇತ್ತು. ಇಂದ್ಲು ದಿನವೇ ಎಲ್ಲ ಮಾತಾಡ್ಕೊಂಡು ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ರೆಡಿಯಾಗಿ ಹೊರಟ್ಬಿಟ್ಟಿದ್ವಿ. ಇನ್ನು ರೆಡಿಯಾಗಿ ಹೊರಟ್ಬಿಟ್ಟಿದ್ವಿ. ಆವಾಗ ಒಂದು ಫೋನ್ ಬಂತು ನಮಗೆ, ಹಿಂಗೆ ಯಾರೋ ತೀರೋಗಿದ್ದಾರೆ ಅಂತ. ನನಗೆ ಆ ಟೈಮಲ್ಲಿ ನಿಜವಾಗ್ಲೂ ಏನು ಮಾಡಬೇಕು ಅಂತ ಒಂಚೂರೂ ತೋಚಲಿಲ್ಲ. ನನಗೆ ಈ ಕಡೆ ಹೋಗೋದು ಆ ಕಡೆ ಹೋಗೋದು, ನನಗೆ ಏನು ಮಾಡಬೇಕು ಫುಲ್ಲು ಒಂಥರ ಬ್ಲ್ಯಾಂಕ್ ಆದಂಗೆ ಆಗ್ಬಿಡ್ತು. ಒಂದು 5 ನಿಮಿಷ. ಇನ್ನು ಅಲ್ಲಿ ಬೇರೆ ನಮ್ಮ ಅತ್ತೆಯವರು ಬಸ್ ಹತ್ರ ಬಂದು ಕಾಯ್ತಿದ್ರು. ಇನ್ನೇನು ಮಾಡೋಕ್ಕಾಗಲ್ಲ, ಇದಕ್ಕೆ ಹೋಗಿದ್ದು ಬಂದ್ಬಿಡೋಣ, ರೆಡಿಯಾಗಿ ಕೂತಿದ್ದೀವಿ, ಹೆಂಗಿದ್ರು ಅಷ್ಟೊತ್ತಿಗೆ ಹೊರಟಿದ್ದಲ್ವ, ನಾವು ಬಂದ್ಬಿಡ್ಬೋದು ಅಂತ ಅಷ್ಟೊತ್ತಿಗೆ ಹೊರಟ್ವಿ. ಇನ್ನು ನನಗೂ ಆ ಟೆನ್ಷನ್ಗೂ ಏನೋ ನನಗೆ ಒಂಥರ ಅಲ್ಲಿ ಹೋದ್ವಿ ದೇವಸ್ಥಾನಕ್ಕೆ. ಇನ್ನು ಹೋದ ತಕ್ಷಣ ಹೆಂಗೆ ಅವ್ರ ಮನೆಗೆ ಹೋಗೋದು, ಗದ್ಗೆ ಅಂತ ಅಂದ್ಬಿಟ್ಟು ಆ ಊರಲ್ಲಿ ಫಸ್ಟ್ ಹೋದ ತಕ್ಷಣ ದೇವಸ್ಥಾನಕ್ಕೆ ಹೋಗ್ಬಿಡೋಣ ಅಂತ. ಫೇಮಸ್ ಅಲ್ವಾ ಕೆಂಡಗನ ಸ್ವಾಮಿ ಗದ್ಗೆ ದೇವಸ್ಥಾನ ಅಂದರೆ, ಅಲ್ಲಿಗೆ ಹೋಗೋಣ ಅಂದರು. ಇನ್ನು ಹೋಗೋಣ ಆಯಿತು ಅಂತ ಅಂದ್ಬಿಟ್ಟು ಅಲ್ಲಿ ಹೋಗಿ ನನಗೆ ಬಗ್ಗಕ್ಕೂ ಆಗಲಿಲ್ಲ, ಕಾಲು ತೊಳೆಯೋಕ್ಕೂ ಆಗಲಿಲ್ಲ. ಅಷ್ಟು ಟೆನ್ಷನ್ಗೆ ಬ್ಯಾಕ್ ಪೇನ್ ಎಲ್ಲ ಬಂದುಬಿಟ್ಟಿತ್ತು. ಇನ್ನು ಕಾಲು ತೊಳ್ಕೊಂಡು ಹಂಗೇನೆ. ಇನ್ನು ನಮ್ಮ ಅತ್ತೆಯವ್ರಿಗಂತೂ ತುಂಬ, ಅವರು ಹೊರಗಡೆನೇ ಎಲ್ಲೂ ಹೋಗಲ್ಲ, ನಮ್ಮ ಅತ್ತೆ ನಾದಿನಿ. ಅವ್ರಿಗಂತೂ ತುಂಬ ಆಸೆ ಅಲ್ಲಿ ನೋಡಬೇಕು, ಇನ್ನೊಂದು ಸ್ವಲ್ಪ ಹೊತ್ತು ಇದು ಮಾಡಬೇಕು ಅಂತ ತುಂಬ ಆಸೆಯಾಗಿದ್ದರು ನೆನ್ನೆಯಿಂದ. ಆಯಿತು ನೋಡ್ಕೊಂಬರೋಣ ಅಂತ ಹೊರಟಿದ್ವಿ. ಏನು ಮಾಡೋಕ್ಕಾಗಲ್ಲ ಇಂಥ ಟೈಮಲ್ಲಿ. ಈ ಥರ ಅಂದಾಗ ನಾವು ಅಂದ್ಕೊಳ್ಳೋದೊಂದು, ಆ ದೇವ್ರ ನಿರ್ಣಯನೇ ಒಂದಾಗಿರುತ್ತಲ್ಲ. ಇನ್ನು ಅಲ್ಲಿ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿತ್ತು. ಎಲ್ಲ ಫೋಟೋ ಶೂಟ್ ಎಲ್ಲ ನಡೀತಿತ್ತು. ಇನ್ನು ಅಲ್ಲಿ ದೇವಸ್ಥಾನದವ್ರಂತೂ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಹೋದವ್ರಿಗೆಲ್ಲ ತಿಂಡಿ ತಿನ್ಕೊಂಡು ಹೋಗಿ, ಊಟ ಮಾಡ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು ನಾವು ಹಂಗೂ ದರ್ಶನ ಮಾಡಿಕೊಂಡು ತಿಂಡಿ ತಿನ್ನೋಕ್ಕೆಲ್ಲ ನನಗೆ ಟೈಮ್ ಇರಲಿಲ್ಲ. ಅವ್ರಿಗಂತೂ ಪಾಪ ತುಂಬ ಇಷ್ಟ ಆಯಿತು, ನನ್ನಿಂದ ಅವ್ರಿಗೂ ಇದಾಯಿತು. ನಾನು ಬೇಗ ಇನ್ನು ಮನೆಗೆ ಹೋಗಿ ಮುಯ್ ಕೊಟ್ಬಿಟ್ಟು ತಿಂಡಿ ತಿಂದ್ಕೊಂಡು ಅಲ್ಲಿ ಮಾತಾಡಿಸ್ಕೊಂಡು ಅಲ್ಲಿ ಒಂದು ಸ್ವಲ್ಪನೂ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ನಮ್ಮ ಅತ್ತೆಯವ್ರನ್ನ ಅಲ್ಲೇ ಬಿಟ್ಟು ನಿಮಗೆ ನೋಡ್ಕೊಂಡು ಬನ್ನಿ, ನಿಮ್ಗೆ ಇಷ್ಟ ಆದರೆ ಪರವಾಗಿಲ್ಲ, ನಾನು ಹೊರಡ್ತೀನಿ ಅಂತ ಅಂದ್ಬಿಟ್ಟು ನಾನು ಒಬ್ಬಳೇ ಹೊರಟೆ. ಆದರೆ ಬಸ್ ಸ್ಟ್ಯಾಂಡಿಗೆ ಬಂದು ಕೂತ್ಕೊಂಡ್ರೆ ನಮ್ಮ ಟೈಮ್ಗೋ ಏನೋ ನೋಡಿ, ಹಿಂಗೆ ಅರ್ಜೆಂಟ್ ಇದ್ದಾಗ ಬಸ್ಗಳೇ ಬರೋಲ್ಲ. ಒಂದು ಅರ್ಧ ಗಂಟೆ ಕಾದಿದ್ದೀನಿ. ನಮಗೆ ಅರ್ಜೆಂಟು ಎಲ್ಲಾದರೂ ಹೋಗಬೇಕು, ಹಿಂಗೆ ಸೀರಿಯಸ್ ಇದ್ದಾಗ, ಅರ್ಜೆಂಟ್ ಇದ್ದಾಗ, ಎಮರ್ಜೆನ್ಸಿ ಇದ್ದಾಗ ಅಲ್ಲಿ ಬಸ್ಸೇ ಬಂದಿರಲ್ಲ. ನನಗದಂತೂ ತುಂಬ ಬೇಜಾರಾಯಿತು. ಹೆಜ್ಜೆಗೂ ಅವತ್ತು ಎಷ್ಟು ಸಫರ್ ಪಟ್ಟಿದ್ದೀನಿ ಅಂತ ಅಂದರೆ, ನನಗೆ ಇಲ್ಲ ಅಲ್ಲ ಅನ್ನೋ ಥರ ಆಗ್ಬಿಟ್ಟಿತ್ತು. ಒಂಥರ ಇಲ್ಲಿ ಹೋಗಿದ್ದು ಖುಷಿನೂ ಇರಲಿಲ್ಲ, ಈ ಕಡೆ ಬೇಜಾರು ಆ ಥರ ಆಗೋಯಿತು. ನನಗೋಸ್ಕರನೇ ಕಾಯ್ತಿದ್ರು, ಫೋನ್ ಮಾಡ್ತಿದ್ರು. ಅಷ್ಟರೊಳಗೆ ನಾನು ಬರೋದೇ ತಡ. ಫೋನ್ ಮಾಡಿ ಎಲ್ಲ ಕೊನೆ ಕಾರ್ಯ ಆಗೋಗಿತ್ತು. ಇನ್ನು ಅಲ್ಲಿಂದ ಬಂದು ನಾನು ಏನೂ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಅಡುಗೆ ಮಾಡೋಕ್ಕೂ ನನ್ನ ಕೈಲಾಗಲಿಲ್ಲ. ನಮಗೆ ಯಾರೋ ಇನ್ವಿಟೇಷನ್ ಕೊಟ್ಟಿದ್ದರು, ಹೊಸ ಮನೆ ಇತ್ತು. ಇನ್ನು ಅಲ್ಲೇ ನೈಟು ಊಟಕ್ಕೆ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಹೊಸ ಮನೆ ಮುಗಿಸ್ಕೊಂಡು ನೈಟ್ ರೆಸ್ಟ್ ತೊಗೊಂಡು ನೈಟು ಹೊಸ ಮನೆಗೆ ಹೋಗಿ ಊಟ ಮಾಡಿಕೊಂಡು ಪುನಃ ಬೆಳಗ್ಗೆ ಒಂದು ಹೊಸ ಮನೆ ಇತ್ತು ನೋಡಿ ರೆಡಿಯಾಗಿ ಕಾಯ್ತಿದ್ದೀನಿ. ಇನ್ನು ನಮ್ಮ ಫ್ರೆಂಡ್ಗಳೆಲ್ಲ ಬರಬೇಕಿತ್ತು, ಅವರು ಫೋನ್ ಮಾಡ್ಕೊಂಡಿದ್ವಿ. ಇನ್ನು ವೆಯ್ಟ್ ಮಾಡ್ತಾಯಿದ್ದೆ ನೋಡಿ. ನನ್ನ ಮುಖದಲ್ಲೇ ಗೊತ್ತಾಗ್ಬೋದು ನಿಮಗೆ ಎಷ್ಟು ಸ್ಟ್ರೈನ್ ಆಗಿದೆ, ಕಣ್ಣೆಲ್ಲ ಊದ್ಕೊಂಡಿದೆ, ಸ್ಟ್ರೆಸ್ ಆಗಿದೆ ಓಡಾಡಿ ಅಂತ ಅಂದ್ಬಿಟ್ಟು. ಒಂದು ಸ್ವಲ್ಪ ಎಲ್ಲ ಮುಖ ಕಣ್ಣು ಹತ್ರ ಎಲ್ಲ ಒಂದು ಸ್ವಲ್ಪ ಸ್ಟ್ರೈನ್ ಆಗಿದ್ದು ಕಾಣಿಸ್ತಿತ್ತು. ಇನ್ನು ನಾವು ಎಲ್ಲ ಹೋಗಿ ಊಟಕ್ಕೆ ಕೂತ್ಕೊಂಡ್ವಿ. ಅಲ್ಲಿ ಊಟ ಮುಗಿಸ್ಕೊಂಡು ಬಂದ್ವಿ. ಇಲ್ಲಿ ಮನೆಗೆ ಬಂದರೆ ಮಧ್ಯಾಹ್ನದ ಮೇಲೆ ಸ್ವಲ್ಪ ಒಂಚೂರು ಇದ್ದಕ್ಕಿದ್ದಂಗೆ ಮಳೆನೇ ಬಂದ್ಬಿಡ್ತು. ಒಂಥರ ತಂಪಾದಂಗೆ ಆಯಿತು. ವಾತಾವರಣ ಎಷ್ಟು ಬಿಸಿ ಇತ್ತು ಅಂದರೆ ಅವತ್ತು ಒಂದು ಸ್ವಲ್ಪ ಮಳೆ ಒಂದು ಸ್ವಲ್ಪ ಊದಿದ್ದಕ್ಕೆ ಅಷ್ಟು ತಂಪಾಯಿತು. ಆ ಮಳೆ ಊದ್ಬಿಟ್ಟು ಕೆಳಗಡೆ ಒಂದು ಅರ್ಧ ಗಂಟೆನೂ ಆಗಲಿಲ್ಲ, ಆ ಭೂಮಿ ಫುಲ್ಲು ಕುಡ್ಕೊಬಿಟ್ಟಿತ್ತು. ಈ ನಾವು ಬಾಯಾರಿಕೆ ಆದಾಗ ಗಟಗಟ ಅಂತ ನೀರು ಕುಡ್ಕೋತೀವಲ್ಲ ನೋಡಿ, ಆ ಥರ ಈ ಪ್ರಕೃತಿನೂ ಅಷ್ಟೇ ಬಿಸಿಲಿಗೆ ಕಾದಿತ್ತಲ್ಲ ಚೆನ್ನಾಗಿ, ಆ ಮಳೆ ಊದ ತಕ್ಷಣ ಅಷ್ಟು ಕುಡ್ಕೊಬಿಡ್ತು. ಅದು ಆದರೆ ಒಂಥರ ವಾತಾವರಣ ತಂಪಾಯಿತು ಅಂತಲೇ ಹೇಳ್ಬೋದು. ಇನ್ನು ನಾವೂ ಅಷ್ಟೇ, ಇನ್ನು ಜಾಸ್ತಿ ನಾನು ಅವತ್ತಿನ್ನೇನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಅಟೆಂಡ್ ಮಾಡಿದ್ದು ನಿಮಗೆ ಮುಖ್ಯ ಎಲ್ಲೆಲ್ಲಿಗೆ ಹೋಗಿದೆ ಅಷ್ಟು ಮಾತ್ರ ತೋರಿಸ್ದೆ. ಇನ್ನು ನೆಕ್ಸ್ಟ್ ಡೇ ನನ್ನ ಮಗ RCB ಇದು ಟಿ ಶರ್ಟ್ ತೊಗೊಂಡಿದ್ದ, ತೋರಿಸಿದ್ದೆ ನಿಮಗೆ ಹಿಂದಿನ ವೀಡಿಯೋದಲ್ಲಿ. ಅವನಿಗೆ ಅದು ಹಾಕ್ಕೊಂಡು ಅವನಿಗೆ ಖುಷಿಯಿಂದ ಹೊರಟ. ಅವನಿಗಂತೂ ತುಂಬ ಖುಷಿಯಾಗಿತ್ತು. ಇನ್ನು ನಾನು ಈ ಬೆಂಡೆಕಾಯಿ ಕರಿ ಮಾಡೋದನ್ನ ಹೇಗೆ ಅಂತ ಅಂದ್ಬಿಟ್ಟು ಹೇಳಿದ್ದೀನಿ. ನಿಮಗೆ ಇದ್ರದ್ದು ವಿಡಿಯೋ ಬೇಕು, ಡೀಟೇಲಾಗಿ ಬೇಕು ಅಂತ ಅಂದರೆ ಅಡುಗೆ ಮಾಡಿ ರುಚಿ ನೋಡಿ ಅಂತ ಯೂಟ್ಯೂಬ್ ಲಿಂಕ್ ಇದೆ, ಅದಕ್ಕೆ ನೋಡಿ. ನನಗೆ ಈ ವಿಡಿಯೋ ಹಾಕ್ಬೇಕಾ ಏನೋ ಅದು ಗೊತ್ತಿಲ್ಲ. ಈಗಲೂ ಟೆನ್ಷನ್ ಆಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಏನು ಅಂದ್ಕೋಬೇಡಿ ಯಾರೂ. ನನಗೆ ಯಾವ್ದು ಸರಿ ಇದ್ರಲ್ಲಿ ನಾನು ಮಾಡಿ ಸರಿನಾ ತಪ್ಪ ನನಗೆ ಗೊತ್ತಾಗ್ತಿಲ್ಲ.
ಒಟ್ಟಿನಲ್ಲಿ ಎರಡಕ್ಕೂ ಅಟೆಂಡ್ ಮಾಡಿಬಿಟ್ಟು ಬಂದೆ ಅವತ್ತು. ಒಂಥರ ತುಂಬ ಬೇಜಾರು, ದುಃಖ, ಖುಷಿ ಎಲ್ಲ ಮಿಕ್ಸ್. ಒಂಥರ ಆ ಖುಷಿನ ಒಂದು ದುಃಖ ತಿನ್ಕೊಬಿಡುತ್ತೆ ಅಂತಾರಲ್ಲ, ಆ ಥರ ಆಯಿತು ಅವತ್ತಿನ ದಿನ. ಬೆಳಗ್ಗೆ ಇದ್ದಿದ್ದು ಖುಷಿ ಮಧ್ಯಾಹ್ನ ಇರಲಿಲ್ಲ. ಆಮೇಲೆ ಸಂಜೆ ಮೇಲೆ ಸ್ವಲ್ಪ ಲವಲವಿಕೆಯಿಂದ ಹೊಸ ಮನೆಗೆಲ್ಲ ಹೋಗಿದ್ದು ಬಂದಿದ್ದಾಯಿತು. ಇನ್ನು ಇಷ್ಟೇ ಇವತ್ತಿನ ದಿನ ನಡೆದಿದ್ದು. ಇದು ಯಾವತ್ತು ಅಂದರೆ ಅಕ್ಷಯ ತೃತೀಯ ಹಿಂದಿನ ದಿನ ಇಷ್ಟೆಲ್ಲ ಆಯಿತು ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ನಾವೇನೋ ಅಂದ್ಕೊಂಡು ಖುಷಿಯಾಗಿರಬೇಕು, ಅಲ್ಲೆಲ್ಲ ಬೇರೆ ನಾನು ಇನ್ನೇನೋ ಅಂದ್ಕೊಂಡು ಹೋಗಿದ್ದೆ. ನಮ್ಮ ಅತ್ತೆಯವ್ರನ್ನೆಲ್ಲ ಕರ್ಕೊಂಡು ಹೋಗಿದ್ನಲ್ಲ, ಒಂದು ಸ್ವಲ್ಪ ಅವ್ರನ್ನ ನಿಧಾನಕ್ಕೆ ತೋರಿಸ್ಕೊಂಡು ಅಲ್ಲೆಲ್ಲ ಊಟ ಮಾಡ್ಕೊಂಡು ಚೆನ್ನಾಗಿ ಹೋಗಿದ್ದು ಬರೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ನೋಡಿ, ನಾವು ಅಂದ್ಕೊಳ್ಳೋಂಗೆ ಏನೂ ಆಗಲ್ಲ ಅಲ್ವಾ. ಆ ದೇವ್ರು ಏನು ಇಚ್ಛೆ ಇರುತ್ತೆ ಹಂಗೇ ನಡೆಯೋದು. ಇರಲಿ, ಪರವಾಗಿಲ್ಲ ಬಿಡಿ. ಇದೆಲ್ಲ ಆಗೋದು ಏನು ನಮ್ಮ ಕೈಲಿ ಏನು ಇಲ್ವಲ್ಲ, ಎಲ್ಲ ದೇವ್ರ ಇಚ್ಛೆ ಅಷ್ಟೇ. ಇನ್ನು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಲಾಂಗ್ ವಿಡಿಯೋ ಏನು ಹೋಗೋಕ್ಕಾಗಲಿಲ್ಲ ನನ್ನ ಕೈಲಿ. ಎಷ್ಟಾಗುತ್ತೆ ನನ್ನ ಕೈಲಿ ಅಷ್ಟನ್ನು ಏನಾಯಿತು ಇವತ್ತಿನ ದಿನ ಲೈಫಲ್ಲಿ ಏನು ಅಪ್ಡೇಟ್ ನಡೀತಿದೆ ಅಂತ ಅಂದ್ಬಿಟ್ಟು ಹೇಳೋಕ್ಕೋಸ್ಕರ ನಾನು ಇಷ್ಟನ್ನು ಹಾಕಬೇಕಾಯ್ತು ಅಷ್ಟೇ. ಇದು ಶಾರ್ಟಾಗಿ ಹಾಕಿದ್ದೀನಿ. ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಗೊತ್ತಿರೋರಿಗೆಲ್ಲ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ, ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡಿಸಿ. ಮತ್ತು ನಮ್ಮ ವಿಡಿಯೋನ ಫಾಲೋ ಮಾಡಿ. ಮತ್ತೆ ಸಿಗ್ತೀನಿ. ಬಾಯ್.